ಮೊದಲು ತನಿಖೆ ನಡೆಸೋದಕ್ಕೆ ಒತ್ತಾಯ ಮಾಡಿ ಇದೀಗ ಯೂ-ಟರ್ನ್ ಹೊಡಿತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೂರು ವಾಪಸ್ ಪಡಿತೇನೆ ಅಂತ ಇದ್ದಾರೆ ಸುಜಾತಾ ಭಟ್. ನನಗೆ ಅನನ್ಯ ಆಸ್ತಿ ಬೇಡ ಅಂತ ದೂರುದಾರೆ ಸುಜಾತಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಗಳ ಕೊಲೆ ಅತ್ಯಾಚಾರ ಆಗಿದೆ ಅಂತ ದೂರನ್ನ ಕೊಟ್ಟಿರ್ತಾರೆ. ಗಂಭೀರ ಆರೋಪ ಮಾಡಿ ಇದೀಗ ಸುಜಾತಾ ಯೂ-ಟರ್ನ್ ಹೊಡಿತಾ ಇದ್ದಾರೆ. ನನಗೆ ಮಗಳ ಆಸ್ತಿ ಬೇಡ, ಅನನ್ಯ ಆಸ್ತಿ ಬೇಡ, ನನ್ನ ಕೇಸನ್ನ ವಾಪಸ್ ಪಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗಂಟೆಗೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಸುಜಾತಾ ಭಟ್. ಇದೀಗ ಮಗಳ ಬಗ್ಗೆ ಕೊಟ್ಟಿರುವಂತಹ ಒಂದು ಬಹುದೊಡ್ಡ ಆರೋಪ ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಸುಜಾತಾ ಭಟ್. ಯೂ-ಟರ್ನ್ ಹೊಡಿತಾ ಇದ್ದಾರೆ. ನಾನು ಕೊಟ್ಟ ದೂರನ್ನ ವಾಪಸ್ ಪಡೆದುಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಮಗಳ ಕೊಲೆ ಅತ್ಯಾಚಾರ ಆಗಿದೆ ಅಂತ ದೂರನ್ನ ಕೊಟ್ಟಿರ್ತಾರೆ. ದೂರುದಾರೆ ಸೌಜನ್ಯ ಸುಜಾತಾ ಭಟ್. ಇದೀಗ ನಾನು ಕೊಟ್ಟ ದೂರನ್ನ ವಾಪಸ್ ಪಡಿತೇನೆ ಅಂತ ಹೇಳ್ತಾ ಇರುವಂತದ್ದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಸುಜಾತಾ ಭಟ್. ಮೊದಲು ತನಿಖೆಯನ್ನ ನಡೆಸೋದಕ್ಕೆ ಒತ್ತಾಯವನ್ನ ಇಟ್ಟಿರ್ತಾರೆ. ನನಗೆ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಕೇಳಿರ್ತಾರೆ. ಅದಾದ ನಂತರ ಯೂಟ್ಯೂಬ್ ಸಂದರ್ಶನದಲ್ಲಿ ಎಲ್ಲವೂ ಕೂಡ ಸುಳ್ಳು, ನಾನು ಬೆದರಿಕೆಗೆ ತಲೆಯೊಡ್ಡಿ ಈ ರೀತಿಯಾಗಿ ಹೇಳಿದೆ ಅಂತ ಹೇಳಿರ್ತಾರೆ. ಇದೀಗ ನನಗೆ ಏನೂ ಬೇಡ, ನನ್ನ ಕೊಟ್ಟಿರುವಂತಹ ಕಂಪ್ಲೇಂಟನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಗಂಟೆಗೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದರಿಂದ ಯಾರಿದ್ದಾರೆ, ಯಾಕಾಗಿ ಈ ರೀತಿ ಮಾಡ್ತಿದ್ದಾರೆ ಒಂದು ಗೊತ್ತಿಲ್ಲ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕಾಗಿ ಈ ತರ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದಾಗ ಸಂದರ್ಶಕಿ, ನನಗೆ ಆ ಅಗತ್ಯ ಇಲ್ಲ, ನನಗೂ ಕೂಡ ನಂಬಿಕೆ ಇದೆ, ಗೌರವ ಇದೆ, ನಾನು ಆ ಕೆಲಸ ಮಾಡೋದಿಲ್ಲ, ನನಗೆ ನನ್ನ ಆಸ್ತಿ ಬೇಕು, ನನಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗಿದೆ, ಈ ರೀತಿಯಾಗಿ ಹೇಳಿದ್ರೆ ನಿಮ್ಮ ಆಸ್ತಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕಾಗಿ ನಾನು ಈ ರೀತಿಯಾದಂತಹ ಬೆದರಿಕೆಗೆ ತಲೆಯೊಡ್ಡಿ ಹೇಳಿಕೆಯನ್ನ ಕೊಟ್ಟೆ, ನನಗೆ ಮಗಳೇ ಇಲ್ಲ ಅನನ್ಯ ಭಟ್ ಅಂತ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಾದ ನಂತರ ಯಾವಾಗ ಮಾಧ್ಯಮದವರು ಪ್ರಶ್ನೆ ಮಾಡ್ತೀವಿ ಆಗ ನನಗೆ ಯೂಟ್ಯೂಬರ್ಸ್ ಬೆದರಿಕೆ ಆಗಿ ಆ ರೀತಿ ಹೇಳಿಕೆಯನ್ನ ತಗೊಂಡ್ರು, ನನ್ನನ್ನು ಲಾಕ್ ಮಾಡಿ ಇಟ್ಕೊಂಡ್ರು ಅಂತ ಹೇಳ್ತಾರೆ. ಈಗ ನೋಡಿದ್ರೆ ನಾನು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನೇ ನಾನು ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೇಸನ್ನ ವಾಪಸ್ ಪಡೆಯುವುದಕ್ಕೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಇದೀಗ ಸುಜಾತಾ ಭಟ್. ಇನ್ನು ಇಬ್ಬರು ವಕೀಲರ ಜೊತೆ ಬಂದಿದ್ದಾರೆ ಸುಜಾತಾ ಭಟ್. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿದ್ದಾರೆ ಸುಜಾತಾ ಭಟ್. ಇದೀಗ ತಿಮಾರೋಡಿ ಮನೆ ಪರಿಶೀಲನೆಯಲ್ಲಿ ಎಸ್ಐಟಿ ಬ್ಯುಸಿ ಆಗಿದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಕಾಯ್ತಾ ಇದ್ದಾರೆ ಸುಜಾತಾ ಭಟ್. ಒಂದು ಕಡೆ ತಿಮಾರೋಡಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಸುಜಾತಾ ಭಟ್. ಆಗ ತಿಮಾರೋಡಿ ಅವರು ರಿಯಾಕ್ಟ್ ಮಾಡಿದ್ರು, ನಾವೇನು ಅವ್ರ ಬಳಿ ಹೋಗಿರ್ಲಿಲ್ಲ, ಅವರೇ ಸಹಾಯ ಹರಸಿ ನಮ್ಮ ಬಳಿ ಬಂದು ಸಹಾಯ ಮಾಡಿ ಅಂತ ಕೇಳಿದ್ರು, ಅದಕ್ಕಾಗಿ ನಾವು ಮುಂದಾದ್ವಿ ಅಂತ ಹೇಳ್ಬಿಟ್ಟು ತಿಮಾರೋಡಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇದೀಗ ಒಂದ್ ಕಡೆ ಎಸ್ಐಟಿ ಟೀಮ್ ತಿಮಾರೋಡಿ ಮನೆಯನ್ನ ಶೋಧ ಕಾರ್ಯ ನಡೆಸುವಲ್ಲಿ ಬ್ಯುಸಿ ಆಗಿದ್ರೆ, ಈ ಕಡೆ ಸುಜಾತಾ ಭಟ್ ನನ್ನ ಕಂಪ್ಲೇಂಟ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರ ಪರ ಇರುವಂತಹ ಇಬ್ಬರು ವಕೀಲರ ಜೊತೆ ಎಸ್ಐಟಿ ಕಚೇರಿಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಆಗಮಿಸಿರುವಂಥದ್ದು.